ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ನಾನು ಒಂದು ಇನ್ಶೂರೆನ್ಸ್ ಸ್ಕೀಮ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋಣ ಅಂತ ಇದ್ದೀನಿ. ಈವನ್ ನಾನು ಕೂಡ ತೊಗೊಂಡಿದ್ದೀನಿ ಒಂದು ಇನ್ಶೂರೆನ್ಸ್ ಸ್ಕೀಮ್. ಯಾಕೆ ಬೇಕು ಇನ್ಶೂರೆನ್ಸ್ ಸ್ಕೀಮ್? ನಮಗೆ ವಯಸ್ಸಾದಂಥ ಕಾಲದಲ್ಲಿ ಹ್ಯಾಂಡ್ ಪ್ಲಸ್ ಇನ್ಶೂರೆನ್ಸು ಬೇಕು ನಮಗೆ ಮಧ್ಯದಲ್ಲಿ. ನೆಕ್ಸ್ಟ್ ನಮಗೇನಾದ್ರು ಸೇವಿಂಗ್ಸ್ ಆಗಬೇಕು ಅಂದರೆ ಒಂದು ಬೆಸ್ಟ್ ಇನ್ಶೂರೆನ್ಸ್ ಸ್ಕೀಮ್ ಹೇಳ್ತೀನಿ ಕೇಳಿ. ಎಂಡೋಮೆಂಟ್ ಅಶ್ಯೂರೆನ್ಸ್ ಪಾಲಿಸಿ ಅಥವಾ ಎಂಡೋಮೆಂಟ್ ಅಶ್ಯೂರೆನ್ಸ್ ಸ್ಕೀಮ್ ಅಂತ. ಈ ಸ್ಕೀಮ್ ಅಂತೂ ತುಂಬಾ ಚೆನ್ನಾಗಿದೆ. ಹೇಗೆ ಇದು ಎಂಡೋಮೆಂಟ್ ಅಶ್ಯೂರೆನ್ಸ್ ಸ್ಕೀಮು? ಇದು ನಮಗೆ ಸೇವಿಂಗ್ಸ್ನೂ ಕೊಡುತ್ತೆ ಆ್ಯಂಡ್ ಇನ್ಶೂರೆನ್ಸ್ ಕೂಡ ಕೊಡುತ್ತೆ. ಸೇವಿಂಗ್ಸ್ ಹೇಗೆ? ನಮಗೆ ಈ ಎಂಡೋಮೆಂಟ್ ಅಶ್ಯೂರೆನ್ಸ್ ಸ್ಕೀಮ್ ತೊಗೊಂಡ್ರೆ ಮಂತ್ಲಿ ಇಷ್ಟು ಪ್ರೀಮಿಯಂ ಕಟ್ಟಬೇಕಾಗತ್ತೆ ಆ್ಯಂಡ್ ಆ ಪ್ರೀಮಿಯಮು ಒಂದಷ್ಟು ಫಿಕ್ಸ್ಡ್ ಇಯರ್ವರೆಗೂ ಕಟ್ಟಬೇಕಾಗುತ್ತೆ. ಆ ಫಿಕ್ಸ್ಡ್ ಇಯರ್ಸ್ ಆದಮೇಲೆ ನಮಗೊಂದು ದೊಡ್ಡ ಅಮೌಂಟು ಸಿಗುತ್ತೆ. ಅದರಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ? ನಾವು ಕೊಟ್ಟಿರೋದಕ್ಕೆ ಡಬಲ್ ಅಷ್ಟು ಹಣ ನಮಗೆ ಸಿಗುತ್ತೆ. ಸಪೋಸ್ ಫಾರ್ ಎಕ್ಸಾಂಪಲ್ ಸಾವಿರದಂಗೆ ಮಂತ್ಲಿ ನಾವೊಂದು 20 ವರ್ಷ ಕಟ್ತೀವಿ ಅಂತ ತಿಳ್ಕೊಳ್ಳಿ. ಸೊ 20 ವರ್ಷ ಕಟ್ಟಿದ್ರೆ ನಮಗೆ ಎಷ್ಟಾಗ್ಬೋದು? 2,40,000 ಆಗ್ಬೋದು. ಸೊ 2,40,000 ನಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಈ ಸ್ಕೀಮಲ್ಲಿ ಅಂದರೆ 5 ಲಕ್ಷ, ಸಂಪೂರ್ಣ 5ರಿಂದ 5.5 ಲಕ್ಷ ಸಿಗುತ್ತೆ. ಆ್ಯಂಡ್ ಸಪೋಸ್ ನೀವು ಈ ಪ್ರೀಮಿಯಂ ಕಟ್ತಾ ಇದ್ದೀರಾ ತಿಂಗಳಿಗೆ ಆ್ಯಂಡ್ ನೀವು ಮಧ್ಯದಲ್ಲಿ ನಿಮ್ಗೆ ಏನಾದರೂ ಆಯಿತು ಅಂದರೆ ಈ ಸಂಪೂರ್ಣ 5 ಲಕ್ಷ ಏನಿರುತ್ತೆ ಅದು ನಿಮ್ಮ ಕುಟುಂಬಕ್ಕೆ ಸೇರುತ್ತೆ. ಸೊ ಹೀಗೆ ಈ ಎಂಡೋಮೆಂಟ್ ಅಶ್ಯೂರೆನ್ಸ್ ಸ್ಕೀಮ್ ಇರೋದು. ಯಾರೆಲ್ಲ ಎಲಿಜಿಬಲ್? ಯಾರಾದರೂ ತೊಗೋಬೋದು ಗೈಸ್. ಹೌಸ್ ವೈಫ್ಸ್ ಆಗಿರ್ಬೋದು, ಏನಾದರೂ ಬಿಸ್ನೆಸ್ ಮಾಡೋರಾಗಿರ್ಬೋದು, ಯಾರು ನಿಮಗೆ ಪ್ರೀಮಿಯಂ ಕಟ್ಟೋದಕ್ಕೆ ಮಂತ್ಲಿ ಎಲಿಜಿಬಿಲಿಟಿ ಇದೆಯೋ, ನಿಮಗೆ ದುಡ್ಡು ಬರ್ತಾ ಇದೆ ಕೈಗೆ ಮಂತ್ಲಿ ಓಕೆ ನಾನು ಕಟ್ತೀನಿ ಅನ್ನೋರು ಈ ಪಾಲಿಸಿನ ತೊಗೋಬೋದು. ಈ ಪಾಲಿಸಿಲಿ ಮಿನಿಮಮ್ 10ರಿಂದ 25 ವರ್ಷ ಇರುತ್ತೆ. ನೀವು ಎಷ್ಟು ವರ್ಷಕ್ಕೆ ಅಂತ ಆಪ್ಟ್ ಮಾಡಿಕೊಂಡ್ರೆ ನಿಮಗೆ ಅಷ್ಟು ವರ್ಷದಲ್ಲಿ ನಿಮಗೆ ಮಂತ್ಲಿ ಎಷ್ಟು ಕಟ್ಟಬೇಕಾಗತ್ತೆ ಅನ್ನೋದನ್ನ ಅವರು ಹೇಳ್ತಾರೆ. ನೀವು ಜಾಸ್ತಿ ವರ್ಷ ತಗೊಂಡಷ್ಟು ನಿಮಗೆ ಕಟ್ಟೋದು ಮಂತ್ಲಿ ಪ್ರೀಮಿಯಂ ಏನಿದೆ ಅದು ಕಡಿಮೆ ಆಗುತ್ತೆ. ನೀವು ಕಡಿಮೆ ವರ್ಷ ತಗೊಂಡ್ರೆ ನಿಮಗೆ ಮಂತ್ಲಿ ಪ್ರೀಮಿಯಂ ಏನಿದೆ ಅದು ಜಾಸ್ತಿ ಕಟ್ಟಬೇಕಾಗತ್ತೆ. ಓಕೆ, ನನಗೊಂದು ಕೊಟೇಶನ್ ಕೊಟ್ಟಿದ್ದಾರೆ. ಆ ಕೊಟೇಶನ್ನ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಇನ್ ಬಿಟ್ವೀನ್. ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಸಪೋಸ್ ನನ್ನ ಏಜು ಒಂದು 33 ಇದೆ ಅಂದ್ಕೊಳ್ಳಿ. ನನಗೊಂದು ಕೊಟೇಶನ್ ಕೊಟ್ಟಿದ್ದಾರೆ. ಆ ಕೊಟೇಶನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಕೊಟ್ಟಿರೋ ಕೊಟೇಶನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ಅವೈಲೇಬಲ್ ಪಾಲಿಸಿ ಟರ್ಮ್ಸ್ ಬಂದು 15 ಇಯರ್ಸ್, 20 ಇಯರ್ಸ್, 25, 30, 35, 40 ಇಯರ್ಸ್ವರೆಗೂ ಇದೆ. ಮೆಚುರಿಟಿ ಏಜ್ ಸೊ ಇಷ್ಟಿದೆ: 35 ಇಯರ್ಸ್, 40, 45, 50, 55, 58, 60 ಇಯರ್ಸ್ ಇದೆ ಮೆಚುರಿಟಿ ಇಯರ್. ಸೊ ಯಾರು ಈ ಪಾಲಿಸಿ ಮಾಡ್ಬೋದು? ಸೊ ಎನಿ ಒನ್ ಬಿಟ್ವೀನ್ 19 to 55 ಇಯರ್ ಓಲ್ಡ್ ಒಳಗಡೆ ಈ ಪಾಲಿಸಿನ ಮಾಡಿಸ್ಬೋದು. ಸೊ ಇದು ನನಗೆ ಕೊಟ್ಟಿರೋದು ಕೊಟೇಶನ್. ಸೊ ಒಂದು ಅಕ್ಯುರೇಟಾಗಿ ಹಾಕೊಟ್ಟಿದ್ದಾರೆ. ಪಾಲಿಸಿ ಹೋಲ್ಡರ್ ಏಜ್ ಬಂದು 33, ಸಮ್ ಅಶ್ಯೂರ್ಡ್. ಸೊ ನೆಕ್ಸ್ಟು ಬೋನಸ್ ರೇಟ್. ಸೊ 1000ಕ್ಕೆ 52 rupees, 52% ಬೋನಸ್ ಕೊಡ್ತಾರೆ. ಬೋನಸ್ ಪರ್ ಆ್ಯನಮ್. ಸೊ ಇದು ಬಂದು 1,04,000 ಇರುತ್ತೆ. GST 0. ಆ್ಯಂಡ್ ನೆಕ್ಸ್ಟು ಪ್ರೀಮಿಯಂ ಬ್ರೇಕ್ ಡೌನ್ ಕೊಡ್ತಾರೆ. ಸೊ ಪ್ರೀಮಿಯಂ ಬ್ರೇಕ್ ಡೌನ್ ಈ ಥರ ಬರುತ್ತೆ. ಸೊ ಫಸ್ಟ್ ಅಬ್ಸರ್ವ್ ಮಾಡಿ, ಮೆಚುರಿಟಿ ಏಜ್ 40. ಸೊ ನನಗೆ 40 ಇಯರ್ಸ್ ಆಗೋಷ್ಟೊತ್ತಿಗೆ ಪ್ರೀಮಿಯಂ ಎಷ್ಟು ಕಟ್ಟಬೇಕಾಗತ್ತೆ? ಸೊ 24,300 ರೂಪಾಯಿ. ಸೊ ಅದಕ್ಕೆ ನನಗೆ ಸಿಗೋ ಬೋನಸ್ 7,28,000 ನನಗೆ ಟೋಟಲ್ ಬೋನಸ್ ಸಿಗುತ್ತೆ. ಸೊ ನಂದು ಬಂದು ಮೆಚುರಿಟಿ ಅಮೌಂಟು 27,28,000 ರೂಪಾಯಿ ಸಿಗುತ್ತೆ ನನಗೆ. ನೆಕ್ಸ್ಟ್ 45ಗೆ ಎಷ್ಟು, 50ಗೆ ಎಷ್ಟು, 55ಗೆ ಎಷ್ಟು, ಸೊ 58 ಇಯರ್ಸಿಗೆ ಎಷ್ಟು ಮೆಚುರಿಟಿ ಆ್ಯಂಡ್ 60 ಇಯರ್ಸಿಗೆ ಎಷ್ಟು ಅಂತ ನೀವು ಇದರಲ್ಲಿ ಅಬ್ಸರ್ವ್. ಸೊ ನೋಡಿ, ಇದರಲ್ಲಿ ನೀವು ಅತಿ ಹೆಚ್ಚು ಪ್ರೀಮಿಯಂ ಕಟ್ಟಿದಷ್ಟು ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ. ಸೊ ಕಡಿಮೆ ಪ್ರೀಮಿಯಂ ಒಂದು ಡಿಸೆಂಟ್ ದುಡ್ಡು ಬರುತ್ತೆ. ಸೊ ನೋಡಿ, ಇಫ್ ಐ ಆಪ್ಟ್, ಸೊ ನನಗೆ 50 ವರ್ಷದೊಳಗಡೆ ಬೇಕು ಅಂದಾಗ ನಾನು ಆಪ್ಟ್ ಮಾಡ್ಕೊಂಡಿರೋದು 50 ವರ್ಷದ ಪ್ಲ್ಯಾನು. ಸೊ 50 ವರ್ಷ ನಾನು ಎಷ್ಟು ಇನ್ನು 17 ಇಯರ್ಸ್ ನಾನು ಕಟ್ಟಬೇಕಾಗತ್ತೆ. ಎಷ್ಟು ದುಡ್ಡು ಕಟ್ಟಬೇಕಾಗತ್ತೆ? 9,500 ಕಟ್ಟಬೇಕಾಗತ್ತೆ. ಸೊ ನನಗೆ ಟೋಟಲ್ ಬೋನಸ್ ಇದು ಎಲ್ಲ ಸೇರಿ ನನಗೆ ಮೆಚುರಿಟಿ ಅಮೌಂಟ್ ಬಂದು 37,68,000 ಬರುತ್ತೆ. ಸೊ ಎಷ್ಟು ವರ್ಷ ಕಟ್ಟಬೇಕು ನಾನು? 17 ಇಯರ್ಸ್ ಕಟ್ಟಬೇಕಾಗತ್ತೆ. ಸೊ ನೋಡಿದ್ರಲ್ಲ, ಈ ಥರ ಇದೆ ನನ್ನ ಕೊಟೇಶನ್. ಸೊ ಈ ಥರ ನಾನು ನನ್ನ 50ನೇ ವಯಸ್ಸಿಗೆ ನಾನು 37,68,000 ರೂಪಾಯಿ ತಗೋಬೋದು ಈ ಥರ.
ಹೀಗೆ ಇದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದರೆ ನಾವು 3 ವರ್ಷ ಈ ಥರ ಪ್ರೀಮಿಯಂ ಕಟ್ತಾ ಹೋದರೆ ನಾವು ಲೋನ್ ಫೆಸಿಲಿಟಿ ಕೂಡ ಇದೆ ಇದರಲ್ಲಿ. ನಾವು ಲೋನ್ ಕೂಡ ತಗೋಬಹುದು. ಅಕಸ್ಮಾತ್ ನೀವು ಪ್ರೀಮಿಯಂ ಕರೆಕ್ಟ್ ಕಟ್ತಾ ಇಲ್ಲ ತಿಂಗಳು ಅಂದರೆ ಪಾಲಿಸಿ ಲ್ಯಾಪ್ಸ್ ಕೂಡ ಆಗ್ಬೋದು. ಬಟ್ ಅದು ನೆಕ್ಸ್ಟ್ ಕಟ್ಟಿದಾಗ ಸರಿ ಕೂಡ ಮಾಡ್ಕೋಬಹುದು. ಈ ಪಾಲಿಸಿಯಿಂದ ನಿಮಗೆ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂದರೆ ನಮಗೆ ಸೇವಿಂಗ್ಸ್ ಸಿಗುತ್ತೆ. ಸೇವಿಂಗ್ ನೀವು ಬೇರೆ ಥರನೂ ಮಾಡ್ಬೋದು, ಬಟ್ ನಿಮಗೆ ಗ್ಯಾರಂಟಿ ಸಿಗೋದಿಲ್ಲ. ಬೇರೆ ಕಡೆ ಕೊಟ್ಟರೆ ನಿಮಗೆ ಮತ್ತೆ ಆ ಹಣ ರಿಟರ್ನ್ ಕೊಡ್ತಾರೆ ಅಂತ. ಇದು ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ನಮಗೆ ಕೊಡ್ತಾ ಇರೋದ್ರಿಂದ, ಇದು ಪೋಸ್ಟ್ ಆಫೀಸಲ್ಲಿ ನಾವು ಕಟ್ಟೋದ್ರಿಂದ ನಮಗೆ ಸೆಕ್ಯೂರಿಟಿ ಇರುತ್ತೆ. ಯಾವುದೇ ರೀತಿ ನಮ್ಮ ಹಣಕ್ಕೆ ಮೋಸ ಆಗಲ್ಲ. ಯಾರು ನನ್ನ ದುಡ್ಡು ತುಂಬ ಸೇಫ್ಟಿಯಾಗಿರ್ಬೇಕು ಅನ್ಕೋತಾರೆ ಇವರು ಈ ಸ್ಕೀಮ್ನ ನೀವು ಆಪ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಈಗ ನಾವು ಸೇವಿಂಗ್ಸ್ ಮಾಡೋದ್ರಿಂದ ಸಪೋಸ್ ನಮಗೆ ಇನ್ ಬಿಟ್ವೀನ್ ಏನಾದರೂ ಆಯ್ತಂದರೆ ನಮ್ಮ ಕುಟುಂಬಕ್ಕೆ ಅದು ಭದ್ರತೆಯನ್ನು ಕೂಡ ನೀಡುತ್ತೆ. ನಮಗೊಂದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೊಡುತ್ತೆ. ಸಪೋಸ್ ನಾವಿಲ್ಲ ಅಂದ್ರೂ ನಮ್ಮ ಕುಟುಂಬನ ನಡೆಸೋದಕ್ಕೆ ಆ ದುಡ್ಡು ನಮಗೆ ಹೆಲ್ಪ್ ಆಗುತ್ತೆ. ಸೊ ಇದು ಬಂದು ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜ್ ಏನು ಇದರಿಂದ ಅಂತ ನೋಡೋಣ. ಇದೊಂದು ಲಾಂಗ್ ಟರ್ಮ್ ಪ್ಲಾನ್ ಇರೋದ್ರಿಂದ ನಿಮಗೆ ಬೇಗ ದುಡ್ಡು ಸಿಗೋದಿಲ್ಲ. ಆ್ಯಕ್ಚುಲಿ ನೀವು ಮಿನಿಮಮ್ ಅಂದ್ರೂ 10 ರಿಂದ 15 ವರ್ಷ ಕಾಯಬೇಕಾಗುತ್ತೆ. ನೀವು ಜಾಸ್ತಿ ಪ್ರೀಮಿಯಂ ಕಟ್ತೀರಾ ಅಂದರೆ 10 ವರ್ಷ, ಇಲ್ಲ ಕಡಿಮೆ ಪ್ರೀಮಿಯಂ ಕಟ್ತೀರಾ ಅಂದರೆ ಜಾಸ್ತಿ ವರ್ಷ ಕಾಯಬೇಕಾಗುತ್ತೆ. ಸೊ ಇದು ಬಂದು ಒಂದು ಡಿಸ್ಅಡ್ವಾಂಟೇಜ್. ಆ್ಯಂಡ್ ಅಡ್ವಾಂಟೇಜ್ ಏನಂದರೆ ನಿಮಗೆ ಕಡಿಮೆ ದುಡ್ಡು ಸಿಗುತ್ತೆ. ಲೈಕ್ ಬೇರೆ ಕಡೆ ನೀವು ಮ್ಯೂಚುವಲ್ ಫಂಡ್ ಇದೆಲ್ಲ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ನಿಮಗೆ ಜಾಸ್ತಿ ದುಡ್ಡು ಸಿಗುತ್ತೆ. ನಿಮ್ಗೆ ಮ್ಯೂಚುವಲ್ ಫಂಡು ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ನಿಮ್ಮ ಹಣ ಲಾಸು ಆಗ್ಬೋದು, ಅದಕ್ಕೆ ಲಾಭ ಕೂಡ ಆಗ್ಬೋದು. ಬಟ್ ಇಲ್ಲಿ ಲೈಕ್ ಒಂದು ನಮಗೆ ಗ್ಯಾರಂಟಿ ಭದ್ರತೆ ಅನ್ನೋದಿರುತ್ತೆ. ಆ್ಯಂಡ್ ನಮ್ಮ ದುಡ್ಡು ಏನು ರಿಟರ್ನ್ ಆಗುತ್ತೆ ಒಂದಷ್ಟು ವರ್ಷ ಆದಮೇಲೆ, ಅದು ಡಬಲ್ ದಿ ಅಮೌಂಟ್ ಸಿಕ್ಕರೂ ನಿಮಗೆ ಲೈಕ್ ಬಡ್ಡಿ ಎಲ್ಲ ಕೊಟ್ಕೋತೀರಲ್ಲ, ಬಡ್ಡಿ ಕೊಟ್ಕೊಂಡು ಇಷ್ಟು ದುಡ್ಡು ಪ್ಲಸ್ ಸಮ್ ಅಮೌಂಟ್ ಅಷ್ಟು ಸಿಗುತ್ತೆ ಅಂತ. ಸೊ ಆ ಥರ ನಿಮಗೆ ಬರಲ್ಲ. ಓಕೆ, ಒಂದು ಸೇಫರ್ ಸೈಡ್ ಆ್ಯಂಡ್ ತುಂಬ ಒಂದು ಡಿಸೆಂಟ್ ಮನಿ ನಿಮಗೆ ಬರುತ್ತೆ. ನೀವು ಮಂತ್ಲಿ ಇಷ್ಟು ಲೈಕ್ ಸೇವಿಂಗ್ಸ್ ಮಾಡೋದಾದರೆ ನಿಮಗೆ ಒಳ್ಳೆ ಯೋಜನೆ ಅಂತಲೇ ಹೇಳ್ಬೋದು ಈ ಎಂಡೋಮೆಂಟ್ ಅಶ್ಯೂರೆನ್ಸ್ ಪಾಲಿಸಿ. ಇದು ನೀವು ಎಫ್ ಟಿ ಇಟ್ಟರೆ ಪೋಸ್ಟ್ ಆಫೀಸಲ್ಲಿ ನಿಮ್ಗೆ ಎಷ್ಟು ಲಾಭ ಬರುತ್ತೆ ಅದಕ್ಕಿಂತ ಜಾಸ್ತಿ ಸಿಗುತ್ತೆ ನಿಮಗೆ. ಬೇರೆ ಎಲ್ಲ ಲೈಕ್ ಸ್ಕೀಮ್ಸ್ ಏನಿದೆ ಪೋಸ್ಟ್ ಆಫೀಸಲ್ಲಿ ಅದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಬೆಸ್ಟ್ ಸ್ಕೀಮ್ ಅಂತ ಹೇಳ್ಬೋದು. ನಿಮಗೆ ಒಂದಷ್ಟು ಮೆಚುರಿಟಿ ಪ್ಲಸ್ ಬೋನಸ್ ಎರಡೂ ಸೇರಿ ಒಂದಷ್ಟು ದೊಡ್ಡ ಅಮೌಂಟೇ ನಿಮಗೆ ಸಿಗುತ್ತೆ. ಆ್ಯಂಡ್ ಟೋಟಲಿ ಆಗಿ ಇದೊಂದು ಸೇಫ್ ಆ್ಯಂಡ್ ಸೆಕ್ಯೂರ್ ಪ್ಲ್ಯಾನ್ ಅಂತ ಹೇಳ್ಬೋದು ಈ ಪಾಲಿಸಿ. ಸೊ ನಿಮಗೂ ಇಷ್ಟ ಆಗಿದ್ರೆ ಈ ಪಾಲಿಸಿನ ನೀವು ಕೂಡ ತಗೋಬೋದು. ಯಾರೇ ಆಗಿರಲಿ, ಹೌಸ್ ವೈಫ್, ಸಣ್ಣ ಪುಟ್ಟ ನೀವೇನೇ ಕೆಲಸ ಮಾಡ್ತಾಯಿದ್ರು ಕೂಡ ನಿಮಗೊಂದು ದೊಡ್ಡ ಅಮೌಂಟ್ ಬೇಕು ಒಂದು ಇಂತಿಷ್ಟು ಏಜಲ್ಲಿ, ನಮಗೆ ಮಧ್ಯದ ಏಜಲ್ಲಿ. ನಿಜ ಅಲ್ವಾ? ನಾವು ಈಗ ಏನೋ ಲೈಕ್ ನಮ್ಮ ಕೈಲಾಗತ್ತೆ, ಎಲಿಜಿಬಲ್ ಇದ್ದೀವಿ, ನಾವು ದುಡಿಯೋಕ್ಕೆ ಈಗ ದುಡಿತೀವಿ. ಒಂದು ಸ್ವಲ್ಪ ವಯಸ್ಸಾದ್ಮೇಲೆ ನಮ್ಮ ಕೈಲಿ ದುಡಿಯೋದಕ್ಕಾಗಲ್ಲ. ಸೊ ಅವಾಗ ನಮ್ಗೆ ಒಂದಷ್ಟು ದುಡ್ಡು ಬರುತ್ತೆ, ಅದನ್ನು ಆರಾಮಾಗಿ ಇಟ್ಕೊಂಡು ಹೈಯಾಗಿರ್ಬೋದು. ಇಲ್ವಾ ನಮ್ಗೆ ಈ ಥರ ಲೈಕ್ ಉಳಿಸಿದ್ದೀವಿ ಅಂದರೆ ನಮ್ಮ ಮಕ್ಳಿಗಾದರೂ ಕೊಡ್ಬೋದಲ್ವಾ. ಸೊ 2 ಥರ ನಮಗೆ ಇದಾಗುತ್ತೆ. ಆ್ಯಂಡ್ ಇನ್ ಬಿಟ್ವೀನ್ ನಾವು ಕಟ್ತಾ ಇದ್ದೀವಿ ಈ ಪಾಲಿಸಿನ, ಇನ್ ಬಿಟ್ವೀನ್ ನಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದರೆ ನಮ್ಮ ಕುಟುಂಬಕ್ಕೂ ಕೂಡ ದುಡ್ಡು ಸಿಗುತ್ತೆ. ನಿಮಗೆ ಲೈಕ್ ಒರಿಜಿನಲಾಗಿ ಏನು ದುಡ್ಡು ಅವರು ಅಶ್ಯೂರ್ ಮಾಡಿರ್ತಾರೋ ಇಷ್ಟು ವರ್ಷ ಆದಮೇಲೆ ನಿಮಗೆ ದುಡ್ಡು ಸಿಗುತ್ತೆ ಅಂತ, ಆ ಟೋಟಲ್ ದುಡ್ಡು ಕೂಡ ನಿಮಗೆ ಕುಟುಂಬಕ್ಕೆ ಹೋಗುತ್ತೆ. ಸೊ ಇದು ತುಂಬ ಅಂದರೆ ತುಂಬ ಲಾಭ ನಮಗೆ ಅಂತ ಹೇಳ್ಬೋದು ಈ ಇನ್ಶೂರೆನ್ಸ್ ಸ್ಕೀಮಿಂದ.